ಸರ್ ನಾನೊಂದು ಕ್ರಿಕೆಟ್ ಅಕಾಡೆಮಿ ನಡೆಸ್ತಾ ಇದ್ದೀನಿ. ಅಲ್ಲಿ ಕೆಲವು ಸಲ ಬಡ ಮಕ್ಕಳು ಕೂಡ ಬರ್ತಾರೆ. ಅವ್ರ ಹತ್ರ ದುಡ್ಡಿರೋದಿಲ್ಲ. ಮತ್ತು ಕ್ರಿಕೆಟಲ್ಲಿ ಭ್ರಷ್ಟಾಚಾರನೂ ಜಾಸ್ತಿ ಆಗಿಬಿಟ್ಟಿದೆ. ಜನ ದುಡ್ಡು ಕೊಟ್ಟಾದರೂ ಅವ್ರ ಮಕ್ಕಳನ್ನ ಕ್ರಿಕೆಟ್ ಆಡಿಸ್ಬೇಕು ಅಂತಾರೆ. ನನ್ನ ಪ್ರಶ್ನೆ ಇಷ್ಟೇ, ಈ ಮಕ್ಕಳು ಭವಿಷ್ಯ ಏನಾಗುತ್ತೆ ಕ್ರಿಕೆಟಲ್ಲಿ ಸರ್? ಕೋಟಿ ಕೋಟಿ ಖರ್ಚು ಮಾಡ್ತೀರಾ, ಆ ಮಗು ಡಾಕ್ಟರ್ ಆಗ್ಬಿಡ್ತಾನಾ? ಒಬ್ಬ ಇಂಜಿನಿಯರ್ ಆಗ್ಬೇಕಂದ್ರೂ ಊರಲ್ಲಿ ರೈತ ತನ್ನ ಜಮೀನ ಮಾರ್ದಾಗ್ಲೇ ಅವ್ರಿಗೊಂಚೂರು ದುಡ್ಡು ಸಿಗುತ್ತೆ. ಅವಾಗ ಹೋಗಿ ಅವ್ರು ಇಂಜಿನಿಯರಿಂಗ್ ಫೀಸ್ ಕಟ್ಟೋಕ್ಕಾಗುತ್ತೆ. ಕ್ರಿಕೆಟಲ್ಲಿ ವಿಶೇಷ ಏನಂದರೆ, ಕೊನೆ ಪಕ್ಷ ನಿಮ್ಮ ಹತ್ರ ಪ್ರತಿಭೆ ಏನಿದೆ ಅದು ಯಾವುದೋ ಒಂದು ಫೈಲ್ ಒಳಗಡೆ ಮುಚ್ಚೋಗೋದಿಲ್ಲ. ಆನ್ ಗ್ರೌಂಡಿದೆಲ್ಲ ಕೊನೆ ಪಕ್ಷ ಎಲ್ಲರಿಗೂ ಗೊತ್ತಾಗೇ ಆಗಿಬಿಡುತ್ತೆ. ನನಗೆ ಗೊತ್ತಿಲ್ಲ ಎಷ್ಟು ನಿಜಾಂಶ ಇದೆ ಅಂತ. ಅದು ಈ ಮೂವಿ ಬಂದಿತ್ತಲ್ಲ ಧೋನಿಯವ್ರದ್ದು, ಅವ್ರ ಜೀವನದ ಆಧಾರದ ಮೇಲೆ, ಮತ್ತು ಅದರಲ್ಲಿ ಸೆಲೆಕ್ಟರ್ಸ್ ಕುತ್ಕೊಂಡಿದ್ದಾರೆ ಮುಂದೆ. ಅವ್ನು ಮುಂದೆ ಬಂದು ಸಿಕ್ಸ್ ಹೊಡಿತಾ ಇದ್ದಾನೆ. ಕಣ್ಣು ಮುಂದೆ ಪ್ರತಿಭೆ ಅಷ್ಟು ಸ್ಪಷ್ಟವಾಗಿ ಕಾಣಿದಾಗ ಅದನ್ನು ಮುಚ್ಚಿಡೋದು ತುಂಬ ಕಷ್ಟ ಆಗಿಬಿಡುತ್ತೆ. ನಿಮ್ಮ ಪ್ರತಿಭೆನ ಪ್ರದರ್ಶಿಸ್ಬೋದು ಅಲ್ಲಿ. ಹಾಗೆ ನೋಡಿದ್ರೆ ಆಟ ತುಂಬ ಸುರಕ್ಷಿತವಾದ ಜಾಗ. ಇನ್ನೊಂದು ವಿಷಯ ಏನಂದರೆ, ಇದಾಗಿನ ಕಾಲ ಅಲ್ಲ, ನೀವು ನ್ಯಾಷನಲ್ ಟೀಮಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂದರೆ ನಿಮ್ಮ ಜೀವನನೇ ಹಾಳಾಗೋಯ್ತು ಅಂತ. ಸಮಾಜದ ಕೈಯಲ್ಲಿ ದುಡ್ಡು ಹೆಚ್ಚಾಗ್ತಾ ಹೋದಂಗೆ ಸ್ಪೋರ್ಟ್ಸ್ ಕಾನ್ಷಿಯಸ್ನೆಸ್ಸು, ಫಿಟ್ನೆಸ್ ಕಾನ್ಷಿಯಸ್ನೆಸ್ಸು ಎಲ್ಲ ಜಾಸ್ತಿ ಆಗ್ತಾನೇ ಇದೆ. IPL ಬಂದಮೇಲಂತೂ ಮತ್ತು ಫಾರಿನ್ ಲೀಗ್ಸ್ಗಳು ನಡೀತವೆ, ಅಲ್ಲೂ ಹೋಗ್ತಾರೆ ಜನ. ಅವ್ನು ನ್ಯಾಷನಲ್ಸಲ್ಲೂ ಸೆಲೆಕ್ಟ್ ಆಗಿಲ್ಲ ಅಂದ್ರೂ, ಜಾಸ್ತಿ ಮುಂದೆ ಹೊರಕ್ಕಾಗಲಿಲ್ಲ ಅಂದ್ರೂ, IPL ಆಡೋಕ್ಕಾಗಲಿಲ್ಲ ಅಂದ್ರೂ ಅವ್ರಿಗೆ ಬೇರೆ ಹಲವಾರು ದಾರಿಗಳು ಸಿಗ್ತವೆ. ಸರಿ, ಜಾಸ್ತಿ ಸಕ್ಸಸ್ ಸಿಕ್ಕಲಿಲ್ಲ ಅಂತ ಪರವಾಗಿಲ್ಲ, ಎಲ್ಲಿವರೆಗೂ ಕೈಯಲ್ಲಿ ಬ್ಯಾಟ್ ಬಾಲ್ ಇರುತ್ತೋ ಅಲ್ಲಿವರೆಗೂ ಆದರೂ ಖುಷಿಯಾಗಿರ್ತಾನೆ ತಾನೇ. ಖುಷಿಯಾಗಿಲ್ಲ ಅಂದ್ರೂ ಆರಾಮಾಗಿ ಆಡ್ಕೊಂಡಿರ್ತಾನೆ ತಾನೇ. ಆರೋಗ್ಯ ಅದು ಇರುತ್ತಾನೆ, ಬೇರೆ ಏನಿಲ್ಲ ಅಂದ್ರೂ.